ಸೂಪರ್ ಟೇಸ್ಟಿ ಕಾಲಿಫ್ಲವರ್ ಮತ್ತು ಬಟಾಟೆ ಕ್ಯಾಪ್ಸಿಕಮ್ ಹಾಕಿ ಮಾಡಿದ ಕರಿ ಇವತ್ತಿನ ರೆಸಿಪಿ. ಅನ್ನಕ್ಕೆ ಚಪಾತಿಗೆ ಯಾವುದಕ್ಕೂ ಇದು ತುಂಬ ಒಳ್ಳೆಯದಾಗ್ತದೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಬಾಣಲೆಗೆ ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ, 1 ಚಮಚದಷ್ಟು. ಇದಕ್ಕೀಗ 1 ಚಮಚ ಬಡಸೊಪ್ಪು, ಸಣ್ಣ ತುಂಡು ಚಕ್ಕೆ, 3 ಲವಂಗ, 2 ಏಲಕ್ಕಿ, ಸಣ್ಣ ತುಂಡು ಜಾವಿತ್ರಿದು ಪೀಸೆ, ಇದನ್ನೆಲ್ಲ ಹಾಕುವ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದೆ ಅಷ್ಟೇ. ಈಗ ಇದನ್ನು ಹಾಕಿದ್ದೇನೆ ನಾನು ನೋಡಿ. ಇನ್ನು 1 ಸಣ್ಣ ಚಮಚ ಕೊತ್ತಂಬರಿ, 1 ಅರ್ಧ ಚಮಚದಷ್ಟು ಸಣ್ಣ ಚಮಚವೇ ಜೀರಿಗೆ, 1 4-5 ಕರಿಮೆಣಸು, 1 ಎಸಳು ಕರಿಬೇವು ಹಾಕಿ ಇದನ್ನು ಹುರಿಯುವ ನಾವು. ಆವಾಗ ಈ ಕೆಂಪು ಮೆಣಸಿದೆ ನೋಡಿ, ಉದ್ದ ಬ್ಯಾಡಿಗೆ ಮೆಣಸು, ಕಲರ್ ಸಹ ಚೆನ್ನಾಗಿ ಬರ್ತದೆ, ಅದನ್ನು ನಾನು ಹಾಕಿದ್ದೇನೆ. 1 ಇಂಚಿನಷ್ಟು ಶುಂಠಿ, 4-5 ಚಿಕ್ಕ ದೊಡ್ಡ ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜಿಗೆ 1 ಅರ್ಧ ಈರುಳ್ಳಿ, 1 ಮೀಡಿಯಮ್ ಸೈಜಿಗೆ ಟೊಮ್ಯಾಟೊ, ಇದನ್ನೆಲ್ಲ ಕಟ್ ಮಾಡಿ ನಾನೀಗ ಹುರಿಲಿಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಸಾಮಾನು ಸ್ವಲ್ಪ ಕ್ರಿಸ್ಪ್ ಆಗ್ತಾ ಬರುವಾಗ ನಾವೀಗ ಈ ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕುವ. ಇದು ಸಹ ಅಷ್ಟೇ, ಜಾಸ್ತಿ ಬೇಯಬೇಕಂತಿಲ್ಲ. ಈರುಳ್ಳಿ ಸ್ವಲ್ಪ ಬಾಡಿದ ಕೂಡಲೇ 1 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ ಹಾಕುವ. ತೆಂಗಿನ ತುರಿ ಸ್ವಲ್ಪ ಬಿಸಿ ಆದರೆ ಸಾಕು, ಅದರ ಹಸಿ ವಾಸನೆ ಸ್ವಲ್ಪ ತೆಂಗಿನ ತುರಿದು ಹೋದ್ರಾಯ್ತು ಅಷ್ಟೇ. ಈಗ ನೋಡಿ 1 4 ಅಥವಾ 5 ಗೇರು ಬೀಜ ಹಾಕ್ತೇನೆ ನಾನು. ಇದು ಹಾಕಿ ಸ್ವಲ್ಪ ಹುರಿದ್ರೆ ಸಾಕಿದನ್ನು ಸಹ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಟ್ಟು ಬಿಡುವ. ನೋಡಿ, ಈರುಳ್ಳಿ ಸಹ ತುಂಬ ಬೇಯಲಿಲ್ಲ, ಇಷ್ಟೇ ಸಾಕಾಗ್ತದೆ. ಸ್ವಲ್ಪ ತಣ್ಣಗಾಗಲಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಅರಸಿನ, 1/4 ಚಮಚದಷ್ಟು ಅರಸಿನ ಹಾಕಿದ್ದೇನೆ, ಮತ್ತು ಸ್ವಲ್ಪ 1-2 ಬೀಜ ಅಷ್ಟೇ ಹುಳಿ ಹಾಕಿದ್ದೇನೆ. ಈ ಹುರಿದಿಟ್ಟ ಮಸಾಲೆ ನೋಡಿ ಎಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಈಗ ಇದನ್ನು ನುಣ್ಣಗೆ ರುಬ್ಬಬೇಕು ಮಾತ್ರ. ಇದು ನುಣ್ಣಗೆ ರುಬ್ಬಿದಷ್ಟು ರುಚಿಯಾಗಿ ಬರ್ತದೆ. ಇದು ಸ್ವಲ್ಪ ನೀರು ಹಾಕಿದ್ದೇನೆ ನಾನು, ಜಾಸ್ತಿ ನೀರು ಒಮ್ಮೆಲೆ ಹಾಕಿದರೆ ಮಿಕ್ಸಿಯಿಂದ ಹೊರಗೆ ಬರ್ತದೆ ನೋಡಿ. ಈಗ ಚೆನ್ನಾಗಿ ನುಣ್ಣಾಗಿ ರುಬ್ಬಿದ್ದೇನೆ ನಾನು ಇದನ್ನು. ಇನ್ನು ತರಕಾರಿ ಈಗ ನಾನು ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ. 3 ಕಪ್ಪಿನಷ್ಟು ಕಾಲಿಫ್ಲವರ್, 1 ಬಟಾಟೆ ಸಣ್ಣಗೆ ಕಟ್ ಮಾಡಿದ್ದೇನೆ, 1 ತುಂಡು ಕ್ಯಾಪ್ಸಿಕಮ್, ಇದನ್ನು ಬೇಯಿಸಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇದಕ್ಕೀಗ ನಾವು ನುಣ್ಣಗೆ ರುಬ್ಬಿಟ್ಟ ಮಸಾಲೆಯನ್ನು ಹಾಕುವ. ತರಕಾರಿ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ನಾನು ಮೊದಲೇ. ಇವಾಗ ಸ್ವಲ್ಪ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ. ಇದು ನೀರು ಮಾಡಲಿಕ್ಕಿಲ್ಲ, ಇದನ್ನು ಸ್ವಲ್ಪ ದಪ್ಪ ದಪ್ಪ ಇದ್ರೇ ಇದು ರುಚಿಯಾಗೋದು. ನೀರು ದೋಸೆ, ಅನ್ನ, ಚಪಾತಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ಇದನ್ನು ನಾನು ಲೋ ಟು ಮೀಡಿಯಮ್ ಹೀಟಲ್ಲಿ 4-5 ನಿಮಿಷ ಇದನ್ನು ಬಿಸಿ ಮಾಡಿದ್ದೇನೆ. ಮಸಾಲೆ ಆಲ್ರೆಡಿ ನಾವು ಫ್ರೈ ಮಾಡಿದ್ದೇವೆ, ಆದರೂ ಸಹ ಸ್ವಲ್ಪ ಬಿಸಿ ಆಗಲಿ ನೋಡಿ. ರೆಡಿ ಆಯ್ತು. ಈಗ ಇದಕ್ಕೀಗ ನಾನು ಹಾಲಿನ ಕೆನೆಯನ್ನು ಚೆನ್ನಾಗಿ ಬೀಟ್ ಮಾಡಿದ್ದೇನೆ ಇದನ್ನು ನೋಡಿ. ಅದನ್ನು ಈಗ 4 ಚಮಚ, ದೊಡ್ಡ ಚಮಚದಲ್ಲಿ 4 ಚಮಚ ಹಾಕ್ತಾ ಇದ್ದೇನೆ. ಇಲ್ಲಾಂದರೆ 1/4 ಕಪ್ ಅಂತ ಹೇಳ್ಬೋದು. ಅಷ್ಟು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ 1 ಕುದಿ ಬರಲಿ ಸಾಕು. 1 ಸಣ್ಣ ಚಮಚ ಕಸೂರಿ ಮೇಥಿಯನ್ನು ರೋಸ್ಟ್ ಮಾಡಿಟ್ಟು ಹುಡಿ ಮಾಡಿ ಹಾಕಿದ್ದೇನೆ ನಾನು. ತೋರಿಸ್ಲಿಕ್ಕೆ ಮರ್ತೋಯ್ತು ನನಗೆ ವಿಡಿಯೋ ಮಾಡಲಿಕ್ಕೆ. ಆನಂತರ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದರೆ ವೆಜಿಟೇಬಲ್ ಕರಿ ರೆಡಿ ಆಯಿತು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.